Excel Techno School, Guruvayanikere, Venuru. Admission open now. ಸರ್ಕಾರ ಬಂತು ಅದರಿಂದ ಇವತ್ತಿನವರೆಗೂ ಒಂದೆಲ್ಲೋ ಒಂದು ಕ್ರಾಂತಿ ಆಯ್ತು. ಯಾವ ಪರಿಸ್ಥಿತಿ ಬಂದೈತಿ ನಮ್ಮ ರಾಜ್ಯದಂದ್ರ ರಾಜ್ಯದ ಜನತಾದತ್ತ ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಅಂತ ಹೇಳುವಂತ ಪರಿಸ್ಥಿತಿ ರಾಜ್ಯಕ್ಕೆ ಬಂದೈತಿ. ಇನ್ನೊಬ್ರು ಪ್ರಭಾವಿ ನಾಯಕರು ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಗೈತಿ, ಅವರ ಸೇನೆ ವಿಷಯ ಐತಿ ಅನ್ನುವಂತ ಮಾತು ಹೇಳ್ತಾರೆ. ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಶೀತಲ ಸಮರದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಿಂದ ವಂಚಿತ ಆಗಿದೆ. ಈ ಒಂದು ಅನಿಶ್ಚಿತ ಮಧ್ಯೆ ಅನ್ಸರ್ಟನಿಟಿ ಅಂತ ನಾವೇನ್ ಕರಿತೀವಿ, ಈ ಅನ್ಸರ್ಟನಿಟಿ ಮಧ್ಯೆ ರಾಜಕಾರಣ ಮಾಡೋದಕ್ಕಿಂತ ವಿಧಾನಸಭೆಯನ್ನು ವಿಸರ್ಜಿಸಿ ಹೊಸದಾಗಿ ಚುನಾವಣೆಗೆ ಹೋಗೋದು ಒಳಿತು ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ. ಸರ್ಕಾರ ಐತನ್ನುವಂತ ಭಾವನೆ ನಮ್ಮಂತ ಕಂಕರ ಬಂದಿಲ್ಲ. ಸರ್ಕಾರ ಐತನ್ನುವಂತ ಭಾವನೆ ನಮ್ಮಂತ ಕಂಕರ ಬಂದಿಲ್ಲ. ನೋಡ್ರಿ, 2.5 ವರ್ಷ ಆಯ್ತು ಕಾಂಗ್ರೆಸ್ಸಿನ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಕೊಟ್ಟಾರ ಬಿಟ್ಟಾರ ಇನ್ನೂ ಗೊತ್ತಿಲ್ಲ. ಭಾರತೀಯ ಜನತಾ ಪಕ್ಷದ ಶಾಸಕರಿಗೆ 25 ಕೋಟಿ ರೂಪಾಯಿ ಕೊಡ್ತಾರೆ ಅಂದ್ರೆ ಇನ್ನೂ ಕೊಟ್ಟಿಲ್ಲ. 2.5 ವರ್ಷದ ಅವಧಿಯಲ್ಲಿ 25 ಕೋಟಿ ರೂಪಾಯಿ ಅಂದ್ರೆ ಬಹುತೇಕ ಒಂದೊಂದು ಮತಕ್ಷೇತ್ರಕ್ಕೆ ಎವರೇಜ್ ಒಂದು 100 ಊರು ಬರ್ತಾವ. ಅದು ಎವರೇಜ್ 200 ಬೂತ್ ಇಡ್ಕೋರಿ, 200-220 ಬೂತ್ ಇಡ್ಕೋರಿ. ಯಾವ ರೀತಿಯಾಗಿ ಹಣವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಏನ್ ಕಾಮಗಾರಿ ತಗೋಬೇಕು ಅನ್ನೋದು ತಿಳಿದಂಗಾಗೈತಿ. ನಾವು ಲೋಕೋಪಯೋಗಿ ಸಚಿವನಾಗಿ ಸುಮಾರು 5-6 ಇಲಾಖೆ ಸಚಿವನಾಗಿ ಕೆಲಸ ಮಾಡಿ ಮತಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೇವಿ. ಸುಮಾರು ಒಂದು ಎಂ.ಆರ್. ಪಾಟೀಲ್ ಅಂತ ಒಂದು 60 ಜನ ಶಾಸಕರು ಹೊಸದಾಗಿ ಆರಿಸಿ ಬಂದಾರೆ. ಅವ್ರ ಪರಿಸ್ಥಿತಿ ಏನು, ಮತದಾರರಿಗೆ ಅವ್ರು ಹೆಂಗ ಮುಖ ತೋರಿಸ್ಬೇಕು? ಇಷ್ಟು ಅನುಭವಿ ರಾಜಕಾರಣದ ಇತಿಹಾಸವುಳ್ಳಂತ ಮುಖ್ಯಮಂತ್ರಿಯವರಿಂದ, ಸಿದ್ದರಾಮಯ್ಯನವರಿಂದ ಇಂಥ ಆಡಳಿತವನ್ನ ನಾವು ಯಾರೋ ನಿರೀಕ್ಷೆ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಬಹಳ ಗೊಂದಲಕರವಾಗೈತಿ. ಇಷ್ಟು ದಿವಸ 5 ವರ್ಷ ನಮ್ಮ ತಂದೆಯವರು ಮುಖ್ಯಮಂತ್ರಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯ ಅಂತ ಮೊನ್ನೆ ಯತೀಂದ್ರ ಅವರು ಹೇಳ್ತಿದ್ರು. ಮೊನ್ನೆನೋ ಮತ್ತ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು. ಯಾರು ಅಧಿಕಾರ ಕೊಟ್ಟರು ಯತೀಂದ್ರ ಅವರಿಗೆ ಇದನ್ನ ಹೇಳಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? Is he a CLP leader? No. Is he a party president? No. After all, an MLC. He may be the son of Honorable Chief Minister, but he is not a party spokesperson. It is very unfortunate going in this state. Better to dissolve the assembly and go for a fresh election. This is my personal, not party. Member particular, our up to go. Yes, sir. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.